ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ದೀರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ನಾವು ಆರಾಮಾಗಿ ಅದೇವು ನೋಡ್ರಿ. ಹಂಗೆ ಇವತ್ತಿನ ನನ್ನ ಈ ಒಂದು ದಿನ ಹೆಂಗಿತ್ತು, ನನ್ನ ಮಕ್ಕಳ ಜೊತೆಗೆ ಹೆಂಗಿತ್ತು, ಇವತ್ತೇನೇನೆಲ್ಲ ಆಯ್ತು ಅಂಥೇಳಿ ಈ ಒಂದು ವ್ಲಾಗ್ ಒಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಂಗೆ ಮೊದಲೇಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ನಿಮ್ಗೆ ಸ್ವಲ್ಪರ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಮತ್ತು ಇದನ್ನೆಲ್ಲ ನೋಡಿ ಏನು ಬೆಳಿಗ್ಗಿನ ಪಲ್ಯ ಸಾರು ತೋರ್ಸಾಕತ್ತಾರೆ ಇವರು ಅಂಥೇಳಿ ಕನ್ಫ್ಯೂಸ್ ಆಗಬೇಡ್ರಿ. ನಾವು ಉತ್ತರ ಕರ್ನಾಟಕ ಮಂದಿರಿ, ಹಾಗಾಗಿ ನಮ್ದು ಏನಂದ್ರೆ ಬೆಳಿಗ್ಗೆನ ನಮ್ದು ಅಡುಗೆ ಕೆಲಸನ ಶುರುವಾಗಿರ್ತೈತಿ. ಯಾಕಂತ ಹೇಳಿದರೆ ನಾವು ಬೆಳಿಗ್ಗೆ ನಮ್ಗೆ ಇಡ್ಲಿ ದೋಸೆ ಪಡ್ಡು ಇದೇನಂದ್ರೆ ವಾರಕ್ಕೊಮ್ಮೆ ಈ ರೀತಿ ಬೆಳಿಗ್ಗೆ ಏನು ಬೇಕು ಅಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿನ ಬೇಕು ನೋಡ್ರಿ. ಹಾಗಾಗಿ ನಾವು ಜೋಳದ ರೊಟ್ಟಿನ ಮಾಡುವಂಥದ್ದು ದಿನಾನು ನಾಷ್ಟಕ್ಕೆ. ಹಾಗಾಗಿ ಇಲ್ಲಿ ನಾನು ಬೆಳಿಗ್ಗೆ ಪಲ್ಯ ಸಾರು ಅಂದರೆ ಬೆಳಿಗ್ಗೆ ಆಲ್ಮೋಸ್ಟ್ ನಮ್ದು ಅಡುಗೆನ ಮಾಡ್ಕೊಳಕ್ಕೆ ಶುರು ಮಾಡಿರ್ತೇನೆ ನೋಡ್ರಿ. ಈ ದಿನ ಮಳೆ ನೋಡ್ರಿ, ಮಳೆ ಎಷ್ಟು ಮಳೆ ಇರ್ತಿದ್ದೇವ ರಾತ್ರಿಯಿಂದ ಹಿಂಗೈತೆ ಮಳೆ, ಸಿಕ್ಕಾಪಟ್ಟಿ ಮಳೆ. ಒಂಚೂರು ಸ್ಟಾಪ್ ಅನ್ನೋದಲ್ಲ, ನಾನ್ ಸ್ಟಾಪ್ ಐತಿ ಬರೀ ಮಳೆ ಐತೆ ನೋಡ್ರಿ. ಅಲ್ಲೇ ನೀರು ಕಾಯ್ಸಾಕ ಇಟ್ಟಾರ ಆಚೆ ಕಡೆ ಮನೆ. ನಾನ್ ಸ್ಟಾಪ್ ಮಳೆ, ಸ್ಟಾಪ್ ಇರ್ಲಾರ್ದಂಗೆ ಬಂದೈತೆ ಅಂತ ರಾತ್ರಿಯಿಂದ ಹಿಂಗನೇ ಐತಿ. ಏನಾಯ್ತು? ಹಾಂ ಇಲ್ಲ, ಹೊತ್ತು ಏನು ತಿಂತಿದ್ದೆ ಒಳಗಿಟ್ಟು ಬರೋಗ? ಕೊಡು ಒಂದು ಕಡೆ ಕೊಡು, ಇಟ್ಟು ಬಾ ಅಂತ. ಹಾಂ ಕೊಡು. ಗುರು ಹಾಂ ತಗೋ ನೀನೇ ತಗೋ. ರೊಟ್ಟಿ ಮಾಡೋಕೆ ಶುರು ಮಾಡ್ಕೊಂಡಿದ್ದೆ ನೋಡ್ರಿ. ಬೆಳಗ್ಗಿನ ರೊಟ್ಟಿನ ಮಾಡುವಂಥದ್ದು ಆಲ್ಮೋಸ್ಟ್ ಇದನ್ನೇ ಇರ್ತೈತಿ. ಯಾವಾಗಾರ ಒಂದು ದಿವ್ಸ ಮಿಸ್ಸಾಗಿ ಮತ್ತೇನಾರ ಮಾಡ್ಕೊಂಡಿರ್ತೇನೆ ಅಷ್ಟೇ. ಇಲ್ಲಾಂದ್ರೆ ಜೋಳದ ರೊಟ್ಟಿನ ಮಾಡುವಂಥದ್ದು ದಿನಾಲೂ. ರೊಟ್ಟಿ ಮಾಡೋಕ್ಕೆ ಹಿಟ್ಟಿಗೆ ಜಿಗ್ಗಿಟ್ಟು ಹಾಕ್ಕೊಳಕತ್ತೀನಿ. ಜಿಗ್ಗಿಟ್ಟು ಹಾಕ್ಕೊಳ್ತೀನಿ. ರೊಟ್ಟಿ ಹಿಟ್ಟನ್ನ ನಾದ್ಕೊಳಕ್ಕೆ ಜಿಗ್ಗಿಟ್ಟು ಹಾಕ್ಕೊಳತ್ತೀನಿ. ಸುಜ್ಜು ಯಾಕೆ ಚೀರಿಸ್ತೀಯ?
ಸುಮ್ಮನೆ ಆಟಾಡ್ಸ ಹುಬ್ಬಿ ಯಾಕೆ ಚಿರತ್ತಿ ಏನು ಮಾಡತ್ತಾನ ಅಣ್ಣ ಏನು ಮಾಡತ್ತಾನ ಏನು ಮಾಡತ್ತಾನ ನಿಂಗ ಕಾಡ್ಸಾತಾನ ಹೌದಾ ಬಂದೆ ತಡಿ ಏನು ಮಾಡತ್ತಾನ ನಿಂಗ ಏನು ಮಾಡತ್ತಾನ ಬಡ್ಸಾತಾನ ಹೌದಿಲ್ಲ ಜೋಕಾಲಿ ಆಡ್ಕೊಂತ ಹೌದಾ ನೀನೇನು ಮಾಡತ್ತಿ ಗಾಡಿ ಆಡತ್ತಿ ರೊಟ್ಟಿನ ಮಾಡಿಕೊಡತ್ತಿದ್ದೆ 3 ಜನ ಸೇರಿ ತಿನ್ನತ್ತಿದ್ರು ನೋಡ್ರಿ ಏನೇ ಇದ್ರು ಅವ್ರ ಪಪ್ಪನ ಜೊತೆಗಿನ ತಿಂತಾರೆ ಇಬ್ಬರು ಅವಾಗನ ಬೆಳಿಗ್ಗೆ ನೋಡ್ರಿ ಎಷ್ಟು ಚಂದ ಕುಂತ 3 ಜನ ತಿನ್ನಕತ್ತಿದ್ರು ಹಾಗಾಗಿ ಅದನ್ನೊಂದು ಸ್ವಲ್ಪ ನಿಮ್ಗೆ ತೋರಿಸ್ಬೇಕಂತ ಹೇಳಿ ವಿಡಿಯೋನ ಮಾಡ್ಕೊಂಡಂಥದ್ದು ಇದು ಯಾರು ಸಂಘದವ್ರು ಕೊಟ್ಟಿದ್ದು ಒಲಿ ಅಂತ ಹೇಳಿ ಕೊಟ್ಟರು ನೋಡ್ರಿ ಇದ್ರಾಗ ನೀರು ಇಟ್ಕೊಂಡಾನ ಇವತ್ತು ಫಸ್ಟ್ ಒಂದು ಹಳೆ ವಿಡಿಯೋದಾಗ ಒಂದು ತೋರಿಸಿದ್ದೆ ಇದನ್ನು ರೊಟ್ಟಿ ಇದ್ರೊಳಗೆ ರೊಟ್ಟಿ ಮಾಡಿದ್ದೆ ಆದರೆ ಇವತ್ತು ಇಷ್ಟು ಚಂದ ಉರಿ ಹತ್ತಿದ್ದಿಲ್ಲ ಅಂದ್ರೆ ಉರಿ ಅಷ್ಟು ಲಘು ಹತ್ತಂಗಿಲ್ಲ ಇದು ತೆಂಗಿನಕಾಯಿ ಚಿಪ್ಪು ಇದ್ವು ಅವನ್ನ ತೆಗೆದಿಟ್ಟಿದ್ದೆ ಈ ರೀತಿ ಯಾವಾಗಾರು ಮಾಡಿ ಒಲಿ ಉರಿ ಹಚ್ಚಿ ನೀರು ಕಾಯ್ಸಕ್ಕೆ ಬರ್ತೈತಿ ಅಂಥೇಳಿ ತೆಗೆದಿಟ್ಟಿದ್ದೆ ಅದರಿಂದ ಇವತ್ತು ಈ ರೀತಿ ನೀರು ಕಾಯಿಸ್ಕೊಳತ್ತೀನಿ ಇದನ್ನು ಯಾಕೆ ತೋರಿಸ್ಬೇಕಂತ ಹೇಳಿ ಅನ್ನಿಸ್ತು ಅಂದರೆ ಒಲೆ ಚಲೋ ಹೆಂಗೆ ಉರಿ ಆಗ್ತೈತಿ ಇಷ್ಟು ದಿವಸ ಎಷ್ಟು ಟ್ರೈ ಮಾಡಿದ್ರು ಹಿಂಗೆ ಒಲಿ ಉರಿ ಆಗ್ತಿರ್ಲಿಲ್ಲ ಇದು ಹಾಗಾಗಿ ಇದನ್ನು ಇವತ್ತು ತೋರ್ಸತ್ತೇನೆ ನೋಡ್ರಿ ಈ ರೀತಿ ಆಮೇಲೆ ಮಂಡೆ ತುಳಿಯತ್ತೀನಿ ಅಲ್ಲೇ ಏನು ಮಾಡತ್ತಾರೋ ಸೃಜನ ಗುಬ್ಬಿ ಅಂಥೇಳಿ ತೋರಿಸ್ ನೋಡ್ರಿ ಈ ರೀತಿ ಆಟ ಆಡತ್ತಾರೆ ನಾವೀಗ ನಮ್ಮ ಕೆಲಸನ ಶುರು ಮಾಡ್ಬೇಕು ಇದು ಇಷ್ಟು ಚಂದ ಉರಿತೈತಲ್ಲ ಹಂಗಾಗಿ ತೋರಿಸ್ಬೇಕಂತ ಹೇಳಿ ಅನ್ನಿಸ್ತು ಈಗ ಇದು ಮಧ್ಯಾಹ್ನ ಊಟ ಮಾಡುವಾಗ ನಾನು ಮಾಡ್ಕೊಂಡಂಥದ್ದು ಇದು ಕಡುಬು ಹಬ್ಬದ ದಿನ ಅಂದರೆ ಗಣೇಶ ಹಬ್ಬದ ದಿವಸ ಗಣೇಶಗೆ ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿದಂಥ ಕಡುಬು ಉಳ್ದಿತ್ತು ಅದನ್ನು ನಾನು ಮತ್ತೆ ಇವತ್ತು ತಿನ್ನಕತ್ತಂಥದ್ದು ನೋಡ್ರಿ ಈ ರೀತಿ ಕಡುಬು ತುಪ್ಪ ಹಚ್ಕೊಂಡು ತಿನ್ನಕತ್ರ ಮಸ್ತಾಗಿರ್ತೈತಿ ಹಂಗೆ ಉಳಿದಿದ್ವಲ್ಲ ತಿನ್ನಕತ್ತಿದ್ದೆ ಹಂಗೆ ಅದೆಲ್ಲ ಆದಮೇಲೆ ಮತ್ತು ರೊಟ್ಟಿ ಊಟ ಸೊ ಇವತ್ತಿನ ನನ್ನ ಈ ಒಂದು ದಿನ ಈ ರೀತಿಯಾಗಿತ್ತು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ ಸೊ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್